ನಮಸ್ತೆ, ನಾನು ನಾದೇಶ್ ಉಪಾಧ್ಯ. ಎಲ್ಲ ನನ್ನ ನೆಚ್ಚಿನ ಬಂಧುಗಳೇ, ನಮಗೆಲ್ಲ ಭಗತ್ ಸಿಂಗ್ ತಿಳಿದೇ ಇದ್ದಾರೆ. ಭಗತ್ ಸಿಂಗ್ ಹೆಸರು ಕೇಳಿದ ತಕ್ಷಣ ಪ್ರತಿಯೊಬ್ಬ ಭಾರತೀಯನ ಮನಸ್ಸಿನಲ್ಲಿ ಬರುವಂತಹ ಮೊಟ್ಟ ಮೊದಲ ಹೆಸರೇ ಜಲಿಯನ್ ವಾಲಾ ಬಾಗ್ನ ಮಹತ್ಯಾಕಾಂಡ. ಈ ಜಲಿಯನ್ ವಾಲಾ ಬಾಗ್ನ ಮಹತ್ಯಾಕಾಂಡ ಯಾರು ತಿಳಿದಿಲ್ಲ ಹೇಳಿ? ಇವತ್ತಿಗೂ ಕೂಡ ನಮ್ಮ ಭಾರತದ ಇತಿಹಾಸ ಪುಟಗಳಲ್ಲಿ, ಚರಿತ್ರೆಯಲ್ಲಿ, ರಕ್ತ ಚರಿತ್ರೆಯಲ್ಲಿ ದಾಖಲಾಗಿರುವಂತಹ ಈ ಮಹತ್ಯಾಕಾಂಡವನ್ನು ನೆನಪಿಸಿಕೊಂಡಾಗ ಎಂತಹ ಭಾರತೀಯನ ಮೈ ಒಮ್ಮೆಲೆ ನವಿರಳುತ್ತೆ. ಈ ಜಲಿಯನ್ ವಾಲಾ ಬಾಗ್ನ ಮಹತ್ಯಾಕಾಂಡದ ಜ್ವಾಲೆಯಿಂದ ಸ್ವತಂತ್ರದ ಕಿಡಿಯನ್ನು ಹೊತ್ತು ಬಂದಂತಹ ಬೆಂಕಿ ಚೆಂಡಿನ ಹೆಸರೇ ಭಗತ್ ಸಿಂಗ್. ಭಗತ್ ಸಿಂಗ್ ರವರು ಸೆಪ್ಟೆಂಬರ್ 27, 1907ರಲ್ಲಿ ಈಗಿನ ಪಾಕಿಸ್ತಾನದಲ್ಲಿರುವಂತಹ ಲಾಹೋರ್ನ ಲಾಯಾಪುರದಲ್ಲಿ ಜನಿಸ್ತಾರೆ. ತಂದೆ ಕಿಶನ್ ಸಿಂಗ್, ತಾಯಿ ವಿದ್ಯಾವತಿ. ಭಗತ್ ಸಿಂಗ್ ರವರು ಚಿಕ್ಕಂದಿನಿಂದಲೇ ದೇಶ ಪ್ರೇಮವನ್ನು ಹೊತ್ತು ಬಂದಂತವರು. ಜಲಿಯನ್ ವಾಲಾ ಬಾಗ್ನ ಘಟನೆ ಆದಾಗ ಭಗತ್ ಸಿಂಗ್ರಿಗಿನ್ನು 12 ವರ್ಷ. 6ನೇ ತರಗತಿಯಲ್ಲಿ ಓದ್ತಿದ್ದಂತಹ ಪುಟ್ಟ ಹುಡುಗ. ಜಲಿಯನ್ ವಾಲಾ ಬಾಗ್ನ ದುರಂತರ ಕಥೆಗಳಾದ ತಕ್ಷಣ ಶಾಲೆಯಿಂದ 40 ಕಿಲೋಮೀಟರ್ ದೂರದಲ್ಲಿರುವಂತಹ ಜಲಿಯನ್ ವಾಲಾ ಬಾಗ್ಗೆ ಓಡೋಡಿ ಬರ್ತಾರೆ. ಬಂದ ತಕ್ಷಣ ಜಲಿಯನ್ ವಾಲಾ ಬಾಗ್ನಲ್ಲಿ ರಾಶಿ ರಾಶಿಯಾಗಿ ಸಾಲಾಗಿ ಬಿದ್ದಿದ್ದಂತಹ ಭಾರತೀಯರ ಶವಗಳನ್ನ ನೋಡಿ ಕಣ್ಣೀರಿಡ್ಲಿಕ್ಕೆ ಶುರು ಮಾಡ್ತಾರೆ. ಕಣ್ಣೀರಿಡ್ತಾ ಭಗತ್ ಸಿಂಗ್ ಹೇಳ್ತಾರೆ, ಏನಾಯ್ತು ನನ್ನ ಭಾರತೀಯರಿಗೆ, ಏನಾಯ್ತು ನನ್ನ ಭಾರತ ದೇಶಕ್ಕೆ? ಎಂತಹ ಸಿಖ್ ಪರಂಪರೆಯಿಂದ ಬಂದಂತವನು ನಾನು. ನನ್ನ ದೇಶದ ಮೇಲೆ ಆಕ್ರಮಣ ಮಾಡಿದಂತಹ ವಿಧರ್ಮಿಗಳ ಕತ್ತನ್ನ ಕೇವಲ ಖಡ್ಗ ಪರಾಕ್ರಮದಿಂದಲೇ ಕತ್ತರಿಸಿ ಯುದ್ಧ ಗೆದ್ದು ಬಂದಂತಹ ಗುರು ಗೋವಿಂದ್ ಸಿಂಗ್ ವಂಶ ನನ್ನದು. ಆದ್ರೆ ಅದೇ ವಂಶಸ್ಥರಾದ ನಾವುಗಳು ಇವತ್ತು ನನ್ನದೇ ಭಾರತೀಯರ ಶವಗಳು ರಾಶಿ ರಾಶಿಯಾಗಿ ಬಿದ್ದಿದ್ಯಲ್ಲ ಅಂತ ಜಲಿಯನ್ ವಾಲಾ ಬಾಗ್ನಲ್ಲಿ ಗಂಟೆ ಗಟ್ಟಲೆ ಕಣ್ಣೀರಿಡುತ್ತಾರೆ. ಕೊನೆಗೆ ಹೋಗಬೇಕಾದ್ರೆ ತನ್ನ ಚೀಲದಿಂದ ಒಂದು ಪುಟ್ಟ ಶೇಷೆಯನ್ನು ತೆಗೆದು ಆ ಶೇಷನಲ್ಲಿ ರಕ್ತದ ಮಣ್ಣನ್ನು ತುಂಬಿಸ್ಕೊಂಡು ಮನೆಗೆ ಹೋಗ್ತಾರೆ. ಮನೆಯಲ್ಲಿ ಆಗ್ಲೇ ತಾಯಿ ಒದ್ದಾಡ್ತಾ ಇದ್ದಾಳೆ. ಮಗ ಇನ್ನು ಬರ್ಲಿಲ್ಲ ಅಂತ ಕಾಯ್ತಾ ಇದ್ದಾಳೆ. ಯಾಕಂದ್ರೆ ತಾಯಿಗೆ ಚೆನ್ನಾಗಿ ಗೊತ್ತು ಭಗತ್ ಸಿಂಗ್ ಹುಟ್ಟಿರೋದೇ ಸ್ವತಂತ್ರ ಹೋರಾಟಕ್ಕಾಗಿ. ಆತರ ಈಗಲೇ ಲಗಾಮ್ ಹಾಕಿಲ್ಲ ಅಂದ್ರೆ ಈಗಲೇ ಮನೆ ಬಿಟ್ಟು ಓಡೋಗ್ತಾರೆ ಅಂತ ತಾಯಿಗೆ ಚೆನ್ನಾಗಿ ಗೊತ್ತು. ಆದ್ರಿಂದ ಆತರ ಈಗಲೇ ಲಗಾಮ್ ಹಾಕ್ಬೇಕಂತ ತಾಯಿ ವಿದ್ಯಾವತಿ ಮನೇಲಿ ಒದ್ದಾಡ್ತಾ ಇದ್ರೆ ಅದೇ ವೇಳೆಗೆ ಭಗತ್ ಸಿಂಗ್ ಕೈಯಲ್ಲಿ ಒಂದು ಪುಟ್ಟ ಶೇಷನ್ನು ಹಿಡಿದು ಮನೆಗೆ ಬರ್ತಾರೆ. ಅದೇ ವೇಳೆಗೆ ಭಗತ್ ಸಿಂಗ್ ತಂಗಿ ಕೂಡ ಕಾಯ್ತಾ ಇರ್ತಾಳೆ. ಭಗತ್ ಸಿಂಗ್ ಮನೆಗೆ ಬಂದ ತಕ್ಷಣ ಕೇಳ್ತಾಳೆ, ಅಲ್ಲಣ್ಣ ಎಲ್ಲಿಗೆ ಹೋಗಿದ್ದೆ ಎಷ್ಟೊತ್ತು? ಅಮ್ಮ ನಿಸ್ಕರ ಅಡ್ಗೆ ಮಾಡಿ ಕಾಯ್ತಾ ಇದ್ದಾಳೆ, ನೀನ್ ಬರ್ಲಿಲ್ಲ ಅಂತ ಒದ್ದಾಡ್ತಾ ಇದ್ದಾಳೆ, ನೀನ್ ನೋಡಿದ್ರೆ ಇಷ್ಟೊತ್ತು ತಗೊಂಡಿದ್ಯಲ್ಲ, ಎಲ್ಲಿಗೆ ಹೋಗಿದ್ದೆ ಅಂತ ಕೇಳಿದಾಗ ಭಗತ್ ಸಿಂಗ್ ಹೇಳ್ತಾರೆ, ಭಗತ್ ಸಿಂಗ್ ಭಾವವಿಷ್ಟರಿಂದ ಹೇಳ್ತಾರೆ, ಅಲ್ಲಮ್ಮ ಇವತ್ತು ನನ್ನ ದೇಶದ ಜನ ಯಾವ ಸ್ಥಿತಿಗತಿನಲ್ಲಿದ್ದಾರಂದ್ರೆ ಆ ಜಲಿಯನ್ ವಾಲಾ ಬಾಗ್ನಲ್ಲಿ ಆದಂತಹ ದುರಂತರಿಂದ ನನ್ನ ದೇಶದ ಎಷ್ಟೋ ಕುಟುಂಬಗಳು ಬೀದಿ ಪಾಲಾಗಿವೆ. ಎಷ್ಟೋ ಮಕ್ಕಳು ತಮ್ಮ ತಂದೆ ತಾಯಿಯನ್ನೇ ಕಳ್ಕೊಂಡಿದ್ದಾರೆ. ಎಷ್ಟೋ ತಂದೆ ತಾಯಿಯಂದರು ತಮ್ಮ ಮಕ್ಕಳನ್ನ ಕಳ್ಕೊಂಡಿದ್ದಾರೆ. ಎಷ್ಟೋ ತಾಯಿಯಂದರು ವಿಧವೆಯಾಗಿದ್ದಾರೆ. ಅಂತಹ ಸಮಯದಲ್ಲಿ ನಾನು ನೆಮ್ಮದಿಯಾಗಿ ಮನೆಯಲ್ಲಿ ಬಿಸಿ ರೊಟ್ಟಿ ತಿನ್ ಮಲ್ಗೋದ ನನ್ನ ಕೈ ಇದಂತೂ ಸಾಧ್ಯ ಇರಲಿಲ್ಲ. ಆದ್ರಿಂದ ನಾನು ಜಲಿಯನ್ ವಾಲಾ ಬಾಗ್ಗೆ ಹೋಗಿದ್ದೆ. ಅಲ್ಲಿ ನನ್ನ ಭಾರತೀಯರ ರಕ್ತದಲ್ಲಿ ನಿಂತಿದ್ದಂತಹ ಭಾರತೀಯರ ರಕ್ತದ ಮಣ್ಣನ್ನ ಈ ಶೇಷನಲ್ಲಿ ತುಂಬಿಸ್ಕೊಂಡು ಬಂದಿದ್ದೀನಿ ಅಂತ ಆ ಪುಟ್ಟ ಶೇಷನ್ ತೋರಿಸ್ತಾ ತಂಗಿಗೆ ಭಗತ್ ಸಿಂಗ್ ಹೇಳ್ತಾರೆ, ಇನ್ನು ಮುಂದೆ ನಮ್ಮ ದೇವರ ಕೋಣೆಯಲ್ಲಿ ಈ ಶೇಷನಿಡೋಣ. ಈ ಶೇಷನಲ್ಲಿರುವಂತಹ ರಕ್ತರ ಮಣ್ಣನ್ನು ಪೂಜಿಸೋಣ, ರಕ್ತರ ಮಣ್ಣನ್ನು ಆರಾಧಿಸೋಣ, ರಕ್ತರ ಮಣ್ಣನ್ನು ಭಾವಿಸೋಣ ಎಂಬ ಶ್ರೇಷ್ಠ ಅಗಾಧ ಕನಸನ್ನು ಹೊತ್ತು ಬಂದಂತವರು ಭಗತ್ ಸಿಂಗ್. ಅವರ ವಂಶವೇ ಅಂತದ್ದು. ಅವರ ತಂದೆ ಕಿಶನ್ ಸಿಂಗ್ ಸ್ವತಂತ್ರ ಹೋರಾಟದಲ್ಲಿ ಮೈ ಮರೆತವರು. ಅವರ ಚಿಕ್ಕಪ್ಪ ಅಜಿತ್ ಸಿಂಗ್ ಸ್ವತಂತ್ರ ಹೋರಾಟಕ್ಕೋಸ್ಕರ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಕ್ಕೆ ಗಡಿಪಾರು ಶಿಕ್ಷೆಯನ್ನು ಅನುಭವಿಸಿದಂತವರು. ಅವರ ಮತ್ತೊಬ್ಬ ಚಿಕ್ಕಪ್ಪ ಸ್ವರಣ್ ಸಿಂಗ್ ಸ್ವತಂತ್ರ ಹೋರಾಟಕ್ಕಾಗಿ ಜೈಲುವಾಸ ಶಿಕ್ಷೆಯನ್ನು ಅನುಭವಿಸಿದಂತವರು. ಇಂತಹ ಶ್ರೇಷ್ಠ ವಂಶದಲ್ಲಿ ಹುಟ್ಟಿ ಬಂದಂತಹ ಬೆಂಕಿ ಚೆಂಡೆ ಹುಟ್ಟದಾನೆ ತಮ್ಮ ಪ್ರತಿಯೊಂದು ಎದೆ ಬಡಿತದಿಂದ, ತಮ್ಮ ಪ್ರತಿಯೊಂದು ನರನಾಡಿಗಳಿಂದ, ತಮ್ಮ ಪ್ರತಿಯೊಂದು ಏರಿಳಿತದಿಂದ ಸ್ವತಂತ್ರ ಲಕ್ಷ್ಮಿಯನ್ನು ಆರಾಧಿಸುತ್ತಾ ಹುಟ್ಟಿದಂತರು ಭಗತ್ ಸಿಂಗ್ ಅಂತ ನೆನಪಿರಲಿ. ಭಗತ್ ಸಿಂಗ್ ಹುಟ್ಟುವಂತಹ ವೇಳೆಗೆ ಈ ಮೂವರಿಗೂ ಬಿಡುಗಡೆ ಆಯಿತು. ಮನೆಯಲ್ಲಿ ಆನಂದವೂ ಆನಂದ. ಒಂದು ಕಡೆ ಒಂದು ಪುಟ್ಟ ಮಗು ಹುಟ್ಟಿದೆ, ಇನ್ನೊಂದು ಕಡೆ ಜೈಲಿನಲ್ಲಿದ್ದಂತಹ ಮೂವರಿಗೂ ಬಿಡುಗಡೆ ಆಯಿತು ಅಂತ. ಹಾಗಾದ್ರೆ ಮಗುಗೆ ಏನ್ ಹೆಸರಿಡೋಣ ಅಂತ ಯೋಚನೆ ಮಾಡಿದಾಗ ಭಗತ್ ಸಿಂಗ್ ಅಂತ ಹೆಸರಿಟ್ರು. ಭಗತ್ ಅಂದ್ರೆ ಪಂಜಾಬಿ ಭಾಷೆಯಲ್ಲಿ ಭಾಗ್ಯವಂತ ಅಂತ. ಭಗತ್ ಸಿಂಗ್ ಮನೆಗೆ ಭಾಗ್ಯವಂತ ಅಂತ ಅವರ ಅಜ್ಜ ತಿಳ್ಕೊಂಡ್ರು. ಆದ್ರೆ ವಾಸ್ತವವಾಗಿ ಭಗತ್ ಸಿಂಗ್ ಕೇವಲ ಮನೆಗಷ್ಟೇ ಅಲ್ಲ, ಇಡೀ ಭಾರತ ದೇಶಕ್ಕೆ ಸ್ವತಂತ್ರ ಲಕ್ಷ್ಮಿಯನ್ನು ಕರೆತರುವಂತಹ ಭಾಗ್ಯಶಾಲಿಗಳಲ್ಲಿ ಮುಂಚೂಣಿಯಲ್ಲಿದ್ದಂತವರು ಭಗತ್ ಸಿಂಗ್. ಮುಂದೆ ಭಗತ್ ಸಿಂಗ್ ರವರು ಬೆಳೀತಾ ಶಾಲೆಗೆ ಹೋಗ್ತಾರೆ. ಶಾಲೆನಲ್ಲಿರ್ಬೇಕಾದ್ರೆ ಶಾಲೆನಲ್ಲಿದ್ದಂತಹ ಮೇಷ್ಟ್ರು ಕೇಳ್ತಾರೆ, ಮಕ್ಳೇ ನೀವೆಲ್ಲ ಬೆಡ್ ಮೇಲೆ ಏನಾಗ್ತೀರಾ ಅಂತ. ಪ್ರತಿಯೊಬ್ಬರು ಬೇರೆ ಬೇರೆ ಉತ್ತರವನ್ನು ಕೊಡ್ತಾರೆ. ಒಬ್ಬ ನಿಂತ್ಕೊಂಡು ಹೇಳ್ತಾನೆ, ನಾನ್ ದೊಡ್ಡವನಾದ್ಮೇಲೆ ವೈದ್ಯ ಆಗ್ತೀನಿ ಅಂತ. ಇನ್ನೊಬ್ಬ ಹೇಳ್ತಾನೆ, ನಾನ್ ದೊಡ್ಡವನಾದ್ಮೇಲೆ ಇನ್ನೇನೋ ಕೆಲಸ ಮಾಡ್ತೀನಿ ಅಂತ. ಇನ್ನೊಬ್ಬ ಹೇಳ್ತಾನೆ, ನಾನ್ ದೊಡ್ಡವನಾದ್ಮೇಲೆ ಮದ್ವೆ ಆಗ್ತೀನಿ ಅಂತ. ಮತ್ತೊಬ್ಬ ಹೇಳ್ತಾನೆ, ನಾನ್ ದೊಡ್ಡವನಾದ್ಮೇಲೆ ಕ್ಲರ್ಕ್ ಆಗಿ ಬ್ರಿಟಿಷರ ಪಾರ ಸೇವೆ ಮಾಡ್ತೀನಿ ಅಂತ. ತಕ್ಷಣ 4ನೇ ಕ್ಲಾಸ್ನಲ್ಲಿ ಓದಿದಂತ ಭಗತ್ ಸಿಂಗ್ ಹೇಳ್ತಾರೆ, ನಾಚಿಕೆ ಆಗಲ್ವಾ ನಿಂಗೆ?
ದೊಡ್ಡವನಾದ್ಮೇಲೆ ಕ್ಲರ್ಕ್ ಆಗಿ ಬ್ರಿಟಿಷರ ಪಾರಸೇವೆ ಮಾಡೋದ್ರಿಂದ ಯಾವಾಗ ಪುರುಷಾರ್ಥ ಸಾರಿಸ್ದಂಗಾಗುತ್ತೆ, ನಾನು ದೊಡ್ಡವನಾದ್ಮೇಲೆ ಕ್ರಾಂತಿಕಾರಿ ಆಗ್ತೀನಿ, ನನ್ನ ದೇಶದಲ್ಲಿರುವಂತಹ ಬ್ರಿಟಿಷರನ್ನ ಭಾರತದಿಂದ ತೊಲಗಿಸಿ ಭಾರತಕ್ಕೆ ಸ್ವತಂತ್ರ ಲಕ್ಷ್ಮಿಯನ್ನು ಕರೆದರ್ತೀನಿ ಅಂತ 4ನೇ ಕ್ಲಾಸ್ನಲ್ಲಿ ಓದಿದಂತ ಭಗತ್ ಸಿಂಗ್ ಕೊಡುವಂತ ಉತ್ತರ ಇದು. ಇದನ್ನು ಕೇಳಿದ ತಕ್ಷಣ ಮೇಷ್ಟ್ರು ಗಾಬರಿಯಾಗಿ ತಕ್ಷಣ ಭಗತ್ ಸಿಂಗ್ ಮನೆಗೆ ಧಾವಿಸಿ ಬರ್ತಾರೆ. ಭಗತ್ ಸಿಂಗ್ನ ಮನೆಗೆ ಬಂದು ಅವ್ರ ತಂದೆ ತಾಯಿಗೆ ಹೇಳ್ತಾರೆ, ನೋಡಿ ಈಗ್ಲೇ ನಿಮ್ಮ ಮಗನ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ, ಇಲ್ಲಾಂದ್ರೆ ಈತ ಬೆಳೆದು ಇಡೀ ಭಾರತಕ್ಕೆ ಒಂದು ದೊಡ್ಡ ಆಪತ್ತನ್ನು ತರಲಿಕ್ಕಿದ್ದಾನೆ ಅಂತ. ಇದನ್ನು ಕೇಳಿದ ತಕ್ಷಣ ತಂದೆ ಕಿಶನ್ ಸಿಂಗ್ ಆನಂದ. ನನ್ನ ಮಗ ಈ ರೀತಿ ಉತ್ತರ ಕೊಟ್ಟಿದ್ದಾನಂದ್ರೆ ಈತ ಬೆಳೆದು ನನ್ನಂತೆ ಕ್ರಾಂತಿಕಾರಿ ಆಗ್ತಾನೆ ಎಂದು ತಂದೆಕ್ಕಾದ್ರೆ ಆಯ್ತು. ಆದ್ರೆ ತಾಯಿ ವಿದ್ಯಾವತಿಗೆ ಚಿಂತೆ. ತಂದೆ ಕಿಶನ್ ಸಿಂಗ್ ಹೇಳ್ತಾರೆ, ಅಲ್ಲ ನಿಮ್ಗೇನು ಜೈಲಿಗೆ ಹೋಗಿ ರೂಢಿ ಆಯಿತು, ನಿಮ್ಮಿಬ್ಬರು ತಮ್ಮಂದಿರಲ್ಲಿ ಒಬ್ಬನನ್ನ ಜೈಲಿಗೆ ಕಳಿಸಿ ಇನ್ನೊಬ್ಬರನ್ನ ದೇಶಾಂತರ ಕಳಿಸಿದ್ರಿ, ನನ್ನ ಮಗನ ಅದನ್ನ ಉಳಿಸ್ಕೊಡ್ರಿ ಅಂತ. ಆ ಪುಟ್ಟ ಭಗತ್ ಸಿಂಗ್ನನ್ನ ತಾಯಿ ಮತ್ತೆ ಕರೆದು ಹೇಳ್ತಿದ್ರು, ಮಗು ನೀನು ನಮ್ಮನ್ನೆಲ್ಲ ನೋಡ್ಕೊಳ್ಬೇಕು, ದೇಶದ ಜವಾಬ್ದಾರಿಯನ್ನು ತಗೊಳ್ಳಕ್ ನಿನ್ ತಂದೆ ಇದ್ದಾರೆ, ನೀನ್ ನಮ್ಮ ಜವಾಬ್ದಾರಿಯನ್ನು ತಗೊಳ್ಬೇಕು, ನೀನ್ ಸಂಸಾರ ನೋಡ್ಕೊಳ್ಬೇಕು, ದೇಶದ ಜವಾಬ್ದಾರಿಯನ್ನು ತಗೊಳ್ಳಿ ನಿನ್ ತಂದೆ ಇದ್ದಾರೆ, ಅದ್ರ ಬಗ್ಗೆ ನೀನೇನು ಚಿಂತೆ ಮಾಡಬೇಡ ಅಂತ. ಆ ಪುಟ್ಟ ಭಗತ್ ಸಿಂಗ್ ತಾಯಿ ಹೇಳುವಂತ ಮಾತಿಗೆಲ್ಲ ಮನೆಯಲ್ಲಿ ತಲೆದುಕ್ತಾನೆ ಇರ್ತಿದ್ರು. ಆದ್ರೆ ಮನೆಯಿಂದ ಹೊರ ಬಂದ ತಕ್ಷಣ ಮತ್ತೆ ಇದೇ ಸ್ವತಂತ್ರ ಭಾರತದ ಕನಸನ್ನು ಕಾಣ್ತಕ್ಕಂಥ ಭಗತ್ ಸಿಂಗ್ ರವರು ಮುಂದೆ ಬೆಳೀತಾ ಕಾಲೇಜಿಗೆ ಹೋಗ್ತಾರೆ. ಲಾಲಾ ಲಜಪತ್ ರಾಯ್ ಕಟ್ಟಿದಂತಹ ನ್ಯಾಷನಲ್ ಕಾಲೇಜಿನಲ್ಲಿ ಓದುವಂತಹ ವೇಳೆಗೆ ಭಗತ್ ಸಿಂಗ್ರ ಭೌತಿಕ ಮಟ್ಟ ಎಷ್ಟು ಅಗಾಧ ರೀತಿಯಲ್ಲಿ ಬೆಳೆದಿರುತ್ತೆ ಅಂದ್ರೆ ಅವರು ಭಾರತದಲ್ಲಿ ಅವರ ಕಾಲೇಜಿನಲ್ಲಿರುವಂತಹ ಯುವಕ ಯುವತಿಯರಿಗೆ ಕರೆ ಕೊಡ್ತಾರೆ. ಅವರು ಹೇಳ್ತಾರೆ, ನಾವು ಭಾರತೀಯರು ಬ್ರಿಟಿಷರನ್ನ ಭಾರತದಿಂದ ತೊಲಗಿಸ್ಬೇಕಂದ್ರೆ ನಾವು ಕೈಯಲ್ಲಿ ಗನ್ ಹಿಡಿದ್ರೆ ಸಾಲಲ್ಲ, ಪೆನ್ ಸಹ ಹಿಡಬೇಕು ಅಂತ. ಅವರು ಕಾಲೇಜಿನಲ್ಲಿರ್ಬೇಕಾದ್ರೆ ಕಾಲೇಜಿನಲ್ಲಿ ಇರುವ ಪಠ್ಯ ಪುಸ್ತಕಗಳನ್ನು ಓದುವುದಕ್ಕಿಂತ ಜಾಸ್ತಿಯಾಗಿ ಲೈಬ್ರರಿನಲ್ಲಿ ಕೂತ್ಕೊಂಡು ಅಧ್ಯಯನ ಮಾಡಿದ್ರೆ ಜಾಸ್ತಿ ಆಗಿತ್ತು. ಇವೆಲ್ಲ ಲೈಬ್ರರಿನಲ್ಲಿ ಅತ್ಯಂತ ಸ್ಪಷ್ಟವಾಗಿ ಅಧ್ಯಯನ ಮಾಡಿದಂತಹ ಭಗತ್ ಸಿಂಗ್ರು ತನ್ನ ಕಾಲೇಜಿನಲ್ಲಿ ಒಂದು ಸಭೆಯನ್ನು ಸೇರಿಸ್ತಾರೆ. ಅವರು ಹೇಳ್ತಾರೆ, ನಾವು ಭಾರತೀಯರು ಬ್ರಿಟಿಷರನ್ನ ಭಾರತದಿಂದ ತೊಲಗಿಸಲೇಬೇಕು, ಅದಕ್ಕಾಗಿ ನಾವು ಕೈಯಲ್ಲಿ ಗನ್ ಹಿಡಿದ್ರು ಸಾಲಲ್ಲ, ಪೆನ್ ಹಿಡಿದ್ರು ಸಾಲಲ್ಲ, ಮೊದಲು ಮನಸ್ಸಿನಲ್ಲಿ ನಾವು ಆ ದೇಶ ಪ್ರೇಮದ ಸ್ವತಂತ್ರದ ಕಿಚ್ಚನ್ನ ಹರಿಬಿಟ್ಕೊಳ್ಬೇಕು ಅಂತ ಆ ಎಲ್ಲ ಯುವಕ ಯುವತಿಯರ ಮನಸ್ಸಿನಲ್ಲಿ ಸ್ವತಂತ್ರದ ಕಿಚ್ಚನ್ನ ಹರಿಬಿಡ್ತಾರೆ. ಇದನ್ನು ನೋಡಿದಂತಹ ಅವರ ಗುರುಗಳಾದಂತಹ ವಿದ್ಯಾಲಂಕಾರ ಎಂದು ಹೇಳ್ತಾರೆ, ಮಗು ಭಗತ್, ನಿನ್ನನ್ನು ನೋಡ್ತಿದ್ರೆ ನಂಗೆ ಗೊತ್ತು ನೀನೇ ಭಾರತಕ್ಕೆ ಸ್ವತಂತ್ರ ತಂದುಕೊಡೋನು ಅಂತ. ನಿನ್ನಲ್ಲಿರುವಂತಹ ಈ ಕಿಚ್ಚಿಗೆ, ನಿನ್ನಲ್ಲಿರುವಂತಹ ಈ ಸಾಮರ್ಥ್ಯಕ್ಕೆ ಒಂದು ದೊಡ್ಡ ಮಾರ್ಗ ಸಿಗ್ಬೇಕು, ಒಂದು ದೊಡ್ಡ ತಿರುವು ಸಿಗ್ಬೇಕಂದ್ರೆ ನೀನ್ ಇಲ್ಲಿದ್ರೆ ಸಾಲಲ್ಲ, ಸಚೀಂದ್ರನಾಥ್ ಸೈಯಲ್ ಹತ್ರ ಹೋಗು ಅಂತ. ಸಚೀಂದ್ರನಾಥರು ಅತ್ಯಂತ ದೊಡ್ಡ ಶ್ರೇಷ್ಠ ಕ್ರಾಂತಿಕಾರಿ. ಭಗತ್ ಸಿಂಗ್ ಅವರ ಬಳಿ ಹೋದಾಗ ಸಚೀಂದ್ರನಾಥರು ಹೇಳ್ತಾರೆ, ಮಗು ಭಗತ್, ನನ್ಗೆ ಗೊತ್ತು, ನಿನ್ ನೋಡಿದ್ರೆ ನಂಗೆ ತಿಳಿತಿದೆ ನೀನೇ ಭಾರತಕ್ಕೆ ಸ್ವತಂತ್ರ ತಂದುಕೊಡೋನು ಅಂತ. ಆದ್ರೆ ಕ್ರಾಂತಿಕಾರಿ ಕೆಲಸಕ್ಕೆ ನಾನು ಕರಿತೀನಿ, ಕ್ರಾಂತಿಕಾರಿ ಕೆಲಸಕ್ಕೆ ನೀನು ಬೇಕಾಗ್ತೀಯ, ಆದ್ರೆ ನಂಗೆ ನೀನು ಈ ಸಮಯದಲ್ಲಿ ಬೇಕಾಗಿಲ್ಲ. ನಾನು ಯಾವಾಗ ನಿನ್ನೊಂದು ಪತ್ರವನ್ನು ಕಳಿಸ್ತೀನೋ, ಯಾವಾಗ ನೀನೊಂದು ಕರೆ ಕೊಡ್ತೀನೋ, ಆಗಲೇ ನೀನು ಮನೆ ಮಠ ಎಲ್ಲವನ್ನ ಬಿಟ್ಟು ಬರಬೇಕು ಅಂತ. ತಕ್ಷಣ ಹೇಳ್ತಾರೆ ಭಗತ್ ಸಿಂಗ್, ಅಲ್ಲ ನನ್ನ ಮನೆ ಮಠ ಬಿಟ್ಟು ವರ್ಷಾನುಗಟ್ಲೆ ಆಗಿದೆ, ನೀವು ಈಗಲೇ ಕರೀರಿ, ನಾನು ಈಗಲೇ ಬರ್ತೀನಿ ಅಂತ. ಆಗ ಸಚಿನ್ ಹೇಳ್ತಾರೆ, ಬೇಡ, ಈಗ ಬರೋದು ಬೇಡ, ನಾನು ಯಾವಾಗ ನಿನಗೊಂದು ಪತ್ರವನ್ನು ಕಳಿಸ್ತೀನೋ, ಯಾವಾಗ ನಿನಗೊಂದು ಕರೆ ಕೊಡ್ತೀನೋ ಆಗ್ಲೇ ಬಾ, ಅಲ್ಲಿವರೆಗೂ ಕ್ರಾಂತಿಕಾರಿಯದ ಬಗ್ಗೆ ಅಧ್ಯಯನ ಮಾಡ್ತಿರು ಅಂತ. ಅಷ್ಟರಲ್ಲೇ ಮನೆಯಲ್ಲಿ ಚಿಂತೆ ಶುರುವಾಗ್ಬಿಡತ್ತೆ. ಯಾರಿಗೆ ತಾನೇ ಚಿಂತೆ ಶುರುವಾಗಲ್ಲ ಹೇಳಿ? ಮನೆಯಲ್ಲಿ ಒಂದು ಮಗ ಇದ್ದಾನೆ, ಆತ ಮನೆ ಮಠ ಸಂಸಾರ ಎಲ್ಲವನ್ನು ಬಿಟ್ಟು ದೇಶಕ್ಕೋಸ್ಕರ ಇಡೀ ಜೀವನವನ್ನೇ ತ್ಯಜಿಸ್ತೀನಿ ಅಂತ ಹೇಳಿದ್ರೆ ಯಾರಿಗೆ ತಾನೇ ಚಿಂತೆ ಶುರುವಾಗಲ್ಲ? ಮನೆಯಲ್ಲಿ ಚಿಂತೆ ಶುರುವಾಗಿದ್ದು ನನ್ನ ಅಜ್ಜಿ ಹೇಳಿದ್ರು, ಹುಡುಗ ದಾರಿ ತಪ್ಪಿಟ್ಟಿದ್ದಾನೆ, ಈತನನ್ನ ದಾರಿ ತರಬೇಕಂದ್ರೆ ನಾವು ಮಾಡಬೇಕಾಗಿರೋದು ಒಂದೇ ಕೆಲಸ, ಮದುವೆ ಮಾಡಿಸೋಣ ಅಂತ. ಮದುವೆ ನಿಶ್ಚಿತಾರ್ಥದ ದಿನಾಂಕ ನಿಗದಿ ಮಾಡಿದ್ರು, ಮದುವೆ ಬೇಕಾದಂತಷ್ಟು ತಯಾರಿಗಳು ಮಾಡ್ತಿದ್ರು, ಮದುವೆ ನಿಶ್ಚಿತಾರ್ಥ ಹುಡುಗಿಯನ್ನು ನೋಡಾಗಿತ್ತು. ಇನ್ನು ಭಗತ್ ಸಿಂಗನ್ನ ಕರೆಸೋದು ಮಾತ್ರ ಬಾಕಿ ಇತ್ತು. ಭಗತ್ ಸಿಂಗ್ಗೆ ಮನೆ ಪರ ಒಂದು ಪತ್ರವನ್ನು ಕಳಿಸ್ತಾರೆ, ಅರ್ಜೆಂಟ್ ಇರೋ ತಕ್ಷಣ ಮನೆಗೆ ಬಂದ್ಬಿಡು ಅಂತ. ಭಗತ್ ಸಿಂಗ್ರಿಗೆ ಏನಂತ ಗೊತ್ತಿರಲಿಲ್ಲ. ಮನೆಗೆ ಬರ್ತಾರೆ, ಬಂದು ನೋಡಿದ್ರೆ ನಿಶ್ಚಿತಾರ್ಥದ ದಿನಾಂಕ ನಿಗದಿ ಆಗಿದೆ, ನಿಶ್ಚಿತಾರ್ಥ ಹುಡುಗಿಯನ್ನು ನೋಡಾಗಿದೆ, ನಿಶ್ಚಿತಾರ್ಥದ ಅಷ್ಟು ತಯಾರಿಗಳಾಗ್ತಿವೆ, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಸರಿ ಇಂತ ನಿಶ್ಚಿತಾರ್ಥ ಕರ್ಕೊಂಡ್ಬಿಟ್ರು. ಅದ್ರ ಯೋಗ ನೋಡಿ, ಮಾರನೇ ದಿನ ನಿಶ್ಚಿತಾರ್ಥ ಇದೆ, ಅದರ ಹಿಂದಿನ ರಾತ್ರಿ ಸಚೀಂದ್ರನಾಥ್ ಒಂದು ಪತ್ರವನ್ನು ಕಳಿಸ್ತಾರೆ, ಮಗು ಭಗತ್ ಕ್ರಾಂತಿಕಾರ್ಯಕ್ಕೆ ಸಮಾಗಿದೆ, ಈಗಲೇ ಹೊರಡ್ಬಿಡು ಅಂತ. ಆ ಪತ್ರವನ್ನು ನೋಡಿದಂತಹ ಭಗತ್ ಸಿಂಗ್ರು ತನ್ನ ತಂದೆಗೊಂದು ಪತ್ರವನ್ನು ಬರೀತಾರೆ. ಆ ಪತ್ರದಲ್ಲಿ ಹೇಳ್ತಾರೆ, ಅಪ್ಪ, ನಾನು ಹುಟ್ಟಿರೋದು ಸ್ವತಂತ್ರ ಹೋರಾಟಕ್ಕಾಗಿ,
ನಾನು ಹುಟ್ಟಿದ್ರೆ ಸ್ವತಂತ್ರವನ್ನ ಭಾರತಕ್ಕೆ ಒಲಿಸ್ಲಿಕ್ಕೇನೆ ಹುಟ್ಟಿರೋನು. ಚಿಕ್ಕಂದಿನಿಂದ ಚಿಕ್ಕಪ್ಪನ ಬಾಯಲ್ಲಿ ಗುರು ಗೋವಿಂದ್ ಸಿಂಗ್ರ ಕಥೆಯನ್ನು ಕೇಳ್ತಾ ಬೆಳೆದಂತವನು ನಾನು. ಚಿಕ್ಕವನಿರುವಾಗ ಭಗತ್ ನೀನ್ ದೊಡ್ಡವನಾದ್ಮೇಲೆ ಏನಾಗ್ತೀಯಪ್ಪ ಅಂತ ಕೇಳಿದ್ರೆ ನನ್ನ ಬಾಯಲ್ಲಿ ಬರ್ತಿರೋದು ಒಂದೇ ಉತ್ತರ, ನಾನು ದೊಡ್ಡವನಾದ್ಮೇಲೆ ಕ್ರಾಂತಿಕಾರಿ ಆಗ್ತೀನಿ ಅಂತ ಬರ್ತಿರೋದು ಒಂದೇ ಉತ್ತರ. ಮತ್ತೆ ನಾನು ನಂಗೆ ಉಪನಯನ ಆಗೋ ಸಂದರ್ಭದಲ್ಲಿ ನಾನು ನನ್ನ ಅಜ್ಜನಿಗೆ ಮಾತು ಕೊಟ್ಟಿದ್ದೆ, ಏನಂತಂದ್ರೆ ಅಜ್ಜ ನನ್ನ ಇಡೀ ಜೀವನವನ್ನೇ ಈ ದೇಶಕ್ಕೋಸ್ಕರ ಈ ಕ್ಷಣದಿಂದಲೇ ತ್ಯಜಿಸ್ತೀನಿ ಅಂತ. ಅಂಥದ್ರಲ್ಲಿ ಆ ಮಾತನ್ನ ಮೀರಿ ಸಂಸಾರದ ಬಂಧನದಲ್ಲಿ ಸಿಕ್ಕಾಕೊಂಡು ಮನೇಲಿ ಕೊಳೆಯೋದು ಸರಿಯಲ್ಲಲ್ಲಪ್ಪ ಅಂತ ತಂದೆಗೊಂದು ಪತ್ರ ಬರೆದಿಟ್ಟು ಆ ಕ್ಷಣವೇ ಸ್ವತಂತ್ರದ ಎದ್ದೆಕೊಂಡದಲ್ಲಿ ಧಮಕ್ತಾರೆ. ಮುಂದೆ ಭಗತ್ ಸಿಂಗ್ ಅವರು ಚಂದ್ರಶೇಖರ್ ಆಜಾದ್ ಅವರ ಜೊತೆ, ಸುಖದೇವ್ ಅವರ ಜೊತೆ, ರಾಜ್ಗುರು ಅವರ ಜೊತೆ ಸಂಪರ್ಕಗಳನ್ನು ಮಾಡಿ ಅವರದ್ದೇ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಮುಂದುವರಿಸ್ತಾರೆ. ಕೊನೆಗೆ ಮಾರ್ಚ್ 23, 1931ರಲ್ಲಿ ರಾಜ್ಗುರು, ಸುಖದೇವ್, ಭಗತ್ ಸಿಂಗ್ ಈ ಮೂವರನ್ನು ನೇಣಿಗೇರಿಸುವ ಒಂದು ಸಂದರ್ಭ ಬಂದಿರುತ್ತೆ. ಮೂವರಿಗೂ ನೇಣು ಖಾಯಂ ಆಗಿರುತ್ತೆ. ಆದ್ರೆ ಜೈಲ್ ಕೋಣೆನಲ್ಲಿದ್ದಂಥ ಇವ್ರು ಯಾರ ಮುಖದಲ್ಲೂ ಕೂಡ ಭಯದ ನೋವಿನ ಎಳೆ ಕೂಡ ಕಾಣಿಸ್ತಿರ್ಲಿಲ್ಲ. ಬದಲಾಗಿ ಅವರ ಇಡೀ ಜೀವನ ಈ ದೇಶಕ್ಕೋಸ್ಕರ ಅರ್ಪಣೆ ಆಗ್ತಿರೋ ಅನ್ನೋ ಖುಷಿನಲ್ಲಿ ತೇಲ್ತಾ ಇರುತ್ತೆ. ಆ ಖುಷಿನಲ್ಲಿ ರಾಮ್ ಪ್ರಸಾದ್ ಬಿಸ್ಮಿಲ್ ಬರೆದಂತಹ ಸಿರ್ಫ್ ರೋಷಂಕಿ ತಮನ್ನ ಅಬಮಾರೆ ಅನ್ನೋ ಹಾಡನ್ನ ಜೈಲಿನ ಗೋಡೆಗಳು ಕೋಣೆಗಳು ಸೀಳಿ ಹೋಗಂತೆ ಹಾಡ್ತಾ ಆ ಊರನ್ನ ಚುಂಬಿಸಿ ಕರುಳಿಂಗ್ ಹಾಕುತ್ತಾರೆ. ಇಂತಹ ಭಗತ್ ಸಿಂಗ್ರ ಜೀವನ, ಇಂತಹ ಭಗತ್ ಸಿಂಗ್ರ ದೇಶ ಪ್ರೇಮ ಪ್ರತಿಯೊಬ್ಬ ಯುವಕ ಯುವತಿಯರಿಗೂ ಪ್ರೇರಣೆ ಆಗಬೇಕಿದೆ. ಅದು ಅವಶ್ಯಕ. ಮತ್ತು ಪ್ರತಿಯೊಬ್ಬ ಯುವಕ ಯುವತಿಯರು ಈ ದೇಶ ಪ್ರೇಮವನ್ನು ತಮ್ಮಲ್ಲಿ ತಾವು ಮೈಗೂಡಿಸಿಕೊಳ್ಬೇಕು. ಜೈ ಹಿಂದ್, ವಂದೇ ಮಾತರಂ.